ಮಹಾರಾಷ್ಟ್ರ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎಚ್ ಕೆ ಪಾಟೀಲ್ ಅವರು. ಸಚಿವ ಎಚ್ ಕೆ ಪಾಟೀಲ್ ಅವರು ಈ ವೇಳೆ ನಾಡದ್ರೋಹಿಗಳಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಕನ್ನಡ ಹೋರಾಟಗಾರರ ಸಭೆಯ ಬಳಿಕ ಗಡಿ ವಿಚಾರದಲ್ಲಿ ಗಟ್ಟಿತನವನ್ನ ಈ ಮೂಲಕ ಸರ್ಕಾರ ಪ್ರದರ್ಶನವನ್ನು ಮಾಡ್ತಾ ಇರುವಂಥದ್ದು. ಇದು ನಿಜಕ್ಕೂ ಹೆಮ್ಮೆಯ ವಿಚಾರನೆ. ಸರಿ, ಮಹಾ ಸರ್ಕಾರಕ್ಕೆ ಒಂದ್ ಕಡೆ ಖಡಕ್ ಎಚ್ಚರಿಕೆಯನ್ನ ಎಚ್ ಕೆ ಪಾಟೀಲ್ ಅವರು ಕೊಡ್ತಾ ಇರುವಂಥದ್ದು. ಸಚಿವ ಎಚ್ ಕೆ ಪಾಟೀಲ್ ಅವರು ನಾಡದ್ರೋಹಿಗಳಿಗೂ, ಬೆಳಗಾವಿಯಲ್ಲಿ ಸದಾ ತಗಾದೆ ತೆಗೆಯುವ ನಾಡದ್ರೋಹಿಗಳಿಗೂ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕನ್ನಡ ಹೋರಾಟಗಾರರ ಸಭೆಯ ಬಳಿಕ ಈ ವೇಳೆ ಎಚ್ಚರಿಕೆ ಕೊಟ್ಟಿದ್ದು, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ವಿಚಾರವಾಗಿಯೂ ಕೂಡ ಮಹಾರಾಷ್ಟ್ರ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನು ಎಚ್ ಕೆ ಪಾಟೀಲ್ ಕೊಟ್ಟಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ತಗಾದೆ ತೆಗೆಯೋ ನಾಡದ್ರೋಹಿಗಳಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದು, ಕನ್ನಡ ಹೋರಾಟಗಾರರ ಸಭೆ ಬಳಿಕ ಗಡಿ ವಿಚಾರದಲ್ಲಿ ಗಟ್ಟಿತನವನ್ನ ಪ್ರದರ್ಶನ ಮಾಡಿದ್ದಾರೆ ಎಚ್ ಕೆ ಪಾಟೀಲ್. ಕನ್ನಡಿಗರು ನಮ್ಮ ದೊಡ್ಡ ಸ್ಥಾನವನ್ನ ತೋರಿಸಿದ್ದೇವೆ. ಗಡಿ ವಿವಾದ ವಿಚಾರದಲ್ಲಿ ಮಹಾಜನ್ ವರದಿ ಏನಿದೆ ಅದುವೇ ಅಂತಿಮ ಅನ್ನುವಂಥ ಮಾತನ್ನ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಗಾಡಿ ಹೊಡೆದು ಹಲ್ಲೆ ಮಾಡಿದ್ದಾರೆ ಸರ್. ಹಲ್ಲೆ ಮಾಡಿದ್ದಾರೆ ಹೆಂಗ ಸರ್? 10-15 ಜನ ಹೊಡೆದು ಹಲ್ಲೆ ಮಾಡಿದ್ದಾರೆ. ಇನ್ನೂ ತಕ ಸರ್ ಎಫ್ಐಆರ್ಗಳಾಗಿಲ್ಲ. ಎಫ್ಐಆರ್ ಮಾಡಿದಾರೆ ಪೊಲೀಸ್ ಸರ್, ಮಾಡಿಲ್ಲ. ಮತ್ ಮಾಡಕ್ ಹೋದ್ರು ಸುಮಾರು ನಮ್ಮ ಕನ್ನಡಿಗರು ಮಾಡಕ್ ಹೋದ್ರು, ತಗೋತಾ ಇಲ್ಲ ಸರ್. ತಗೋತಲ್ಲ ಅಂತ ದಯವಿಟ್ಟು ವಿನಂತಿ ಕೊಡ್ಬೇಕಪ್ಪ ಅಂದ್ರೆ ಅವರೆಲ್ಲ ಇಲ್ಲೇ ಬಂದಾರ ಸರ್. ದಯವಿಟ್ಟು ನಮ್ಗೆ ವಿನಂತಿ ಅಲ್ಲಿ ಶಾಲೆ ಪಠ್ಯ ಪುಸ್ತಕ ಮತ್ತು ಅಲ್ಲಿ ಅನುಮತಿ ಕೊಡಬೇಕು. ಆದರೆ ಅದನ್ನು ಮುಂದೆ ಹಾಕ್ತಾ ಆ ರೆಕಮೆಂಡೇಶನ್ ಏನು ಬಂದಿದೆ ಆ ರೆಕಮೆಂಡೇಶನನ್ನು ಒಪ್ಪಿ ನಮಗೆ ಅನುಮತಿ ಕೊಡಬೇಕು. ಆದರೆ ಅದನ್ನು ಮುಂದೆ ಹಾಕ್ತಾ ಹೊರಟಿದ್ದಾರೆ. ನಾನು ಪ್ರಧಾನಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಮಿನಿಸ್ಟರ್ ಭೂಪೇಂದ್ರ ಯಾದವ್ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ, ಅನವಶ್ಯಕ ಗೊಂದಲ ಸೃಷ್ಟಿ ಮಾಡಬೇಡಿ, ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡ್ರಿ. ಯಾವ ಕಾರಣಕ್ಕಾಗಿ ಅನ್ಯಾಯ ಮಾಡ್ತಾ ಇದ್ದೀರಿ? ನಾವು ಗೋವಾದ ಯೋಜನೆಗಳು ಬಂದಾಗ ಸಹಕರಿಸಲಿಲ್ವಾ? ಯಾವ ಮಟ್ಟದಲ್ಲಿ ಗೋವಾಕ್ಕೆ ನಾವು ಸಹಕರಿಸಿದ್ದೇವೆ, ಬೆಂಬಲಿಸಿದ್ದೇವೆ, ಬಲ ನೀಡಿದ್ದೇವೆ ಅನ್ನೋದನ್ನು ಎಚ್ಚರಿಕೆಯಿಂದ ಅರ್ಥಕೋಬೇಕು. ಗೋವಾ ಕನ್ನಡಿಗರಿಗೆ ಅಭಯವನ್ನ ಕೊಟ್ಟಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್. ಗೋವಾ ಕನ್ನಡಿಗರಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂಥ ಅಭಯವನ್ನ ಎಚ್ ಕೆ ಪಾಟೀಲ್ ಕೊಟ್ಟಿದ್ದಾರೆ. ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಭೇಟಿ ಮಾಡುವಂಥದ್ದು ಗೋವಾದಲ್ಲಿರುವಂತಹ ಕನ್ನಡಿಗರು. ಗಡಿ ಉಸ್ತುವಾರಿ ಸಚಿವರಿಗೆ ಗೋವಾ ಕನ್ನಡಿಗರ ನಿಯೋಗ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡಿದೆ. ಗೋವಾ ಕನ್ನಡಿಗ ಟ್ರಕ್ ಡ್ರೈವರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದಂತಹ ಒಂದು ಪ್ರಕರಣ. ಈ ವಿಚಾರವಾಗಿ ಉದ್ವಿಗ್ನ ವಾತಾವರಣ ಉಂಟಾಗಿರುವ ಸಂದರ್ಭ ಗೋವಾದಲ್ಲಿರುವಂತಹ ಕನ್ನಡಿಗರಿಗೆ ಎಚ್ ಕೆ ಪಾಟೀಲ್ ಅವರು ಅಭಯವನ್ನು ಕೊಟ್ಟಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ, ಕರ್ನಾಟಕ ಸರ್ಕಾರ ಇದೆ, ಹೆದರ್ಕೋಬೇಡಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಗಡಿ ಉಸ್ತುವಾರಿ ಸಚಿವರಿಗೆ ಗೋವಾ ಕನ್ನಡಿಗರ ನಿಯೋಗ ಕೂಡ ಮನವಿಯನ್ನ ಮಾಡಿಕೊಂಡಿದ್ದು, ಈ ಸಂಬಂಧ ಸಚಿವ ಎಚ್ ಕೆ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಹಲ್ಲೆ ಮಾಡಿದವ್ರ ಮೇಲೆ ಯಾವುದೇ ಕೇಸ್ ದಾಖಲಾಗಿಲ್ಲ ಇದುವರೆಗೆ. ಗೋವಾ ಕನ್ನಡಿಗರಿಗೆ ಒಂದ್ ಕಡೆ ಎಚ್ ಕೆ ಪಾಟೀಲ್ ಅವರು ಅಭಯ ಕೊಡ್ತಾರೆ. ಗಡಿ ಉಸ್ತುವಾರಿ ಸಚಿವರಿಗೆ ಗೋವಾ ಕನ್ನಡಿಗರ ನಿಯೋಗ ಮನವಿಯನ್ನು ಮಾಡಿಕೊಂಡಿದ್ದು, ಈ ಸಂಬಂಧ ಎಚ್ ಕೆ ಪಾಟೀಲ್ ಕೂಡ ರಿಯಾಕ್ಟ್ ಮಾಡಿರುವಂಥದ್ದು. ಏನು ಗಾಡಿ ಅಡ್ಡ ಟಿಪ್ಪರ್ ಸರ್ ಹೊಡೆದು ಹಲ್ಲೆ ಮಾಡಿದ್ದಾರೆ ಸರ್. ಹಲ್ಲೆ ಮಾಡಿದ್ದಾರೆ ಹೆಂಗ ಸರ್? 10-15 ಜನ ಹೊಡೆದು ಹಲ್ಲೆ ಮಾಡಿದ್ದಾರೆ. ಇನ್ನೂ ತಕ ಸರ್ ಎಫ್ಐಆರ್ಗಳಾಗಿಲ್ಲ. ಎಫ್ಐಆರ್ ಮಾಡಿದಾರೆ ಪೊಲೀಸ್ ಸರ್, ಮಾಡಿಲ್ಲ. ಮತ್ ಮಾಡಕ್ ಹೋದ್ರು ಸುಮಾರು ನಮ್ಮ ಕನ್ನಡಿಗರು ಮಾಡಕ್ ಹೋದ್ರು, ತಗೋತಾ ಇಲ್ಲ ಸರ್. ತಗೋತಲ್ಲ ಅಂತ ದಯವಿಟ್ಟು ವಿನಂತಿ ಕೊಡ್ಬೇಕಪ್ಪ ಅಂದ್ರೆ ಅವರೆಲ್ಲ ಇಲ್ಲೇ ಬಂದಾರ ಸರ್. ದಯವಿಟ್ಟು ನಮ್ಗೆ ವಿನಂತಿ ಅಲ್ಲಿ ಶಾಲೆ ಪಠ್ಯ ಪುಸ್ತಕ ಮತ್ತು ಅಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳನ್ನು ಅನೇಕ ರೀತಿ ಹೋರಾಟ ಮಾಡ್ತಿದ್ವಿ ಸರ್. ನಾವು ಸಹಕರಿಸಿದ್ದೇವೆ, ಬೆಂಬಲಿಸಿದ್ದೇವೆ, ಬಲ ನೀಡಿದ್ದೇವೆ ಅನ್ನೋದನ್ನು ಎಚ್ಚರಿಕೆಯಿಂದ ಅರ್ಥಕೋಬೇಕು. ಗೋವಾ ವಿಮೋಚನೆ ಆಗಬೇಕಾದ್ರೂ ಸಹಿತ ಕರ್ನಾಟಕದ ಕೊಡುಗೆಯನ್ನು ಸಹಿತ ನೆನಪಿಸಿಕೊಳ್ಬೇಕಾದದ್ದು ಪ್ರತಿಯೊಬ್ಬನ ಕೆಲಸ, ರಾಷ್ಟ್ರದ ಜನರ ಕೆಲಸ, ಗೋವಾ ರಾಜ್ಯದವರ ಕೆಲಸ.
ಆದಾಗ್ಯೂ ಅನವಶ್ಯಕ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ರಾಜಕೀಯವಾಗಿ ಏನೆಲ್ಲ ನಡೆದು ಹೋಯ್ತು. ಮೋದಿಯವರು ಹೇಳಿದರು, ಮತ್ತೆ ನನ್ನ ಸರ್ಕಾರ ಬಂದರೆ ಗೋವಾ ಮುಖ್ಯಮಂತ್ರಿಗಳನ್ನ ಕರಿತೀನಿ, ನಿಮ್ಮನ್ನು ಕರಿತೀನಿ, ಕೂಡಿಸಿ ಅದನ್ನ ಬಗೆಹರಿಸ್ತೀನಿ. ದಿಸ್ ಈಸ್ ಟೋಲ್ಡ್ ಬೈ ನೋ ಲೆಸ್ ದೆನ್ ಎ ಪ್ರೈಮ್ ಮಿನಿಸ್ಟರ್ ಇನ್ ಇಲೆಕ್ಷನ್ ಸ್ಪೀಚಸ್. ಏನಾಯಿತು? ಗೋವಾ ಮುಖ್ಯಮಂತ್ರಿಗಳ ಪತ್ರ ತಗೊಂಡು ಬಂದು ತೋರಿಸಿದ್ರು. ಮುಖ್ಯಮಂತ್ರಿಗಳಿದ್ದವರು, ದೊಡ್ಡ ದೊಡ್ಡ ನಾಯಕರುಗಳು, MP ಚುನಾವಣೆ ಒಳಗೆ, MLA ಚುನಾವಣೆ ಒಳಗೆ. ಯಾಕೆ ಇವತ್ತು ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಾ ಇಲ್ಲಲ್ಲ? ಯಾಕೆ ಸುಮ್ಮನೆ ಕೂತಿದ್ದಾರೆ? ಏನು ಮಾಡ್ತಾ ಇದ್ದಾರೆ ನಮ್ಮ ಸಂಸದರು? ಗೋವಾ ಮುಖ್ಯಮಂತ್ರಿ ಹೇಳ್ತಾರೆ, ಸಾವಂತ್ ಅವರು, ಭೂಪೇಂದ್ರ ಯಾದವ್ ನಾವು ಕರ್ನಾಟಕಕ್ಕೆ ಅನುಮತಿ ಕೊಡೋದೇ ಇಲ್ಲ ಅಂಥೇಳಿ ಹೇಳಿದ್ದಾರೆ ಅಂಥೇಳಿ. ನಮ್ಮ ಮಂತ್ರಿ ಹೋದಾಗ, ನಮ್ಮ DCM ಅವರು, ಉಪಮುಖ್ಯಮಂತ್ರಿಗಳು ಹೋದಾಗ ಒಂದು ರೀತಿ ಮಾತನಾಡೋದು. ಗೋವಾದವರಿಗೆ ಆ ರೀತಿ ಹೇಳಿದರೆ ತಕ್ಷಣ ಕೇಂದ್ರ ಸರ್ಕಾರ ತನ್ನ ರಿಜೈಂಡರ್, ಎಕ್ಸ್ಪ್ಲನೇಷನ್, ಕ್ಲಾರಿಫಿಕೇಷನ್ ಕೊಡಬೇಕಾದದ್ದು ಅವರ